ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಬಿರು ಬೇಸಿಗೆಯಿಂದಾಗಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಂಕಷ್ಟದ ಪರಿಸ್ಥಿತಿ ಇರುವಂಥದ್ದು. ಅದರಲ್ಲೂ ಈ ಏಪ್ರಿಲ್ ತಿಂಗಳು ಕಳೀತಾ ಬಂದಿರೋದ್ರಿಂದ ಇನ್ನೇನು ಮೇ ತಿಂಗಳು ಆರಂಭವಾದ ಹಿನ್ನೆಲೆಯಲ್ಲಿ ಇನ್ನಷ್ಟು ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 40ರಿಂದ 42% ಬಿಸಿಲು ಏರ್ತಾ ಇರೋದ್ರಿಂದ ಜನರ ಜೀವನ ಸಂಪೂರ್ಣ ಬದಲಾಗಿರುವಂಥದ್ದು. ಸರ್ಕಾರಿ ಕಚೇರಿಗಳನ್ನು ಸಹಿತ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಸರ್ಕಾರಿ ಕಚೇರಿ ಇರುವಂಥದ್ದು. ಅದಾದ ಬಳಿಕ ಸಾರ್ವಜನಿಕರಿಗೆ ಏನಾದರೂ ಕೆಲಸ ಬೇಕಾದರೆ ಮಾರನೇ ದಿನ ಹೋಗುವಂಥ ಪರಿಸ್ಥಿತಿ ಇರುವಂಥದ್ದು. ಬಿಸಿಲಿನ ಕಾರಣದಿಂದಾಗಿ ವೈದ್ಯರೇ ಸಲಹೆಯನ್ನು ನೀಡ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸಾರ್ವಜನಿಕವಾಗಿ ಏನಾದರೂ ತುರ್ತು ಕೆಲಸಗಳಿದ್ದರೆ ಮಾತ್ರ ಬನ್ನಿ, ಅದನ್ನು ಬಿಟ್ಟರೆ ಅನಾವಶ್ಯಕವಾಗಿ ಬರೋಕ್ಕೆ ಹೋಗಬೇಡಿ ಅಂತ. ಯಾಕಂದರೆ ಬಿಸಿಲಿನಿಂದಾಗಿ ಅನಾವಶ್ಯಕ ಹೊರಗೆ ಬರೋದ್ರಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಮತ್ತು ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ವೈದ್ಯರು ಸಹಿತ ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ವಿಜಯಪುರ ನಗರದಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಬೆಡ್ಗಳ ಒಂದು ವಿಶೇಷ ವಾರ್ಡನ್ನು ಸಹಿತ ಆರಂಭವಾಗಿರುತ್ತದೆ. ಯಾಕಂದರೆ ಹೀಟ್ ಸ್ಟ್ರೋಕ್ ಉಂಟಾಗಿ ಏನಾದರೂ ಸಮಸ್ಯೆ ಆದರೆ ಅಥವಾ ಬಿಸಿಲಿನಿಂದ ಏನಾದರೂ ಸಮಸ್ಯೆ ಆದರೆ ಅವರು ಬಂದು ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲಿ ಅನ್ನೋ ಕಾರಣಕ್ಕೆ ವಿಶೇಷ ವಾರ್ಡ್ಗಳನ್ನು ಸಹಿತ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಥಾಪನೆ ಮಾಡಿದೆ. ಜೊತೆಗೆ ಸರ್ಕಾರ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು, ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸರ್ಕಾರಿ ಸಮಯದ ಕಚೇರಿಯನ್ನು ಬದಲಾವಣೆ ಮಾಡಿರುವಂಥದ್ದು. ಇದು ಒಂದು ಭಾಗ ಆದರೆ ಇನ್ನು ಸಾರ್ವಜನಿಕ ಜೀವನ ಸಹಿತ ಭಾಳಷ್ಟು ಬದಲಾವಣೆ ಆಗಿರುವಂಥದ್ದು. ರೈತರು ಹೊಲಗಳಿಗೆ ಹೋದರೆ ಮಧ್ಯಾಹ್ನ 12 ಗಂಟೆವರೆಗೆ ವಾಪಸ್ಸು ಮನೆಗೆ ಬರುವಂತಹ ಪರಿಸ್ಥಿತಿ ಇರುವಂಥದ್ದು. ಮಧ್ಯಾಹ್ನದ ನಂತರ ಎಷ್ಟೇ ಕೆಲಸಗಳಿದ್ದರೂ ಬಿಟ್ಟು ಬರುವಂಥ ಪರಿಸ್ಥಿತಿ ಇದೆ. ಮತ್ತು ಈ ವೆಕೇಷನ್ಗಳಿಗೆ 2 ತಿಂಗಳು ಶಾಲೆಗಳ ರಜೆ ಕೊಟ್ಟರ ಕಾರಣ ವೆಕೇಷನ್ ಸಹಜವಾಗಿ ಪ್ರತಿ ವರ್ಷ ಇರ್ತಿತ್ತು. ಆದರೆ ಈ ಬಾರಿ ವೆಕೇಷನ್ಗಳು ಸಹಿತ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ. ಯಾಕಂತಂದರೆ ಈ ರೀತಿ ಆರೋಗ್ಯ ಸಮಸ್ಯೆ ಉಂಟಾಗಬಾರ್ದು, ಮಧ್ಯಾಹ್ನ ಹೊತ್ತಿಗೆ ಮಕ್ಕಳು ಶಾಲೆಗೆ ಹೋಗೋದ್ರಿಂದ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸಹಿತ ಬಂದ್ ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಜಿಲ್ಲೆಯ ಇದಷ್ಟೇ ಅಲ್ಲ, ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲೂ ಸಹಿತ ಈ ರೀತಿಯ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಮತ್ತು ಜಿಲ್ಲಾಡಳಿತ ಸಹಿತ ಹಲವು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದೆ. ಮತ್ತು ನೀರಿನ ಸಮಸ್ಯೆ ಸಹಿತ ಈಗ ಉಂಟಾಗ್ತಿರೋದು. ಯಾಕಂದರೆ ಬೇಸಿಗೆ ಏಪ್ರಿಲ್ ತಿಂಗಳು ಕಳೀತಾ ಬಂತು, ಇನ್ನು ಮೇ ತಿಂಗಳು ಇನ್ನೊಂದಿದೆ. ಹಾಗಾಗಿ ನೀರಿನ ಸಮಸ್ಯೆ ಉಂಟಾಗಬಾರ್ದು ಅಂತ ಈಗ ಅಲ್ಲಲ್ಲಿ ನೀರಿನ ಸಮಸ್ಯೆ ಉಂಟಾಗಿರುವಂಥದ್ದು. ಹಾಗಾಗಿ ನಗರದಲ್ಲಿ ಸಹಿತ ನೀರಿನ ಸಮಸ್ಯೆ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಈಗ ಆಗಿರೋ ಸಮಸ್ಯೆಯನ್ನು ಪರಿಹಾರ ಆಗಬೇಕು ಅನ್ನೋ ಕಾರಣಕ್ಕೆ ಜಿಲ್ಲಾಡಳಿತ ಮತ್ತು ಖುದ್ದು MP ಪಾಟೀಲ್ ಅವರು ಸಭೆಯನ್ನು ನಡೆಸಿ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಆಲ್ಮಟ್ಟಿಯಲ್ಲಿ ನೀರಿನ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಾ ಇರೋದ್ರಿಂದ ಒಂದು ರೀತಿ ಸಮಸ್ಯೆ ಆಗ್ತಾ ಇರೋದು. ಯಾಕಂದರೆ ನೀರು ನಿರ್ವಹಣೆ ಮಾಡ್ತಾ ಇದೆ, ಆದರೆ ಅತಿಯಾದ ಬಿಸಿಲಿನಿಂದಾಗಿ ನೀರಿನ ಪ್ರಮಾಣ ಆವಿಯಾಗಿ ಜಾಸ್ತಿ ಹೋಗ್ತಿರೋದ್ರಿಂದ ಸಮಸ್ಯೆ ಆಗ್ತಿರೋದು. ಹಾಗಾಗಿ ಒಟ್ಟಾರೆ ಪ್ರತಿ ವರ್ಷಕ್ಕೂ ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿಗೇನು ಸಮಸ್ಯೆ ಅಲ್ಲ, ಆದರೆ ಈ ಬಾರಿಯ ಬಿಸಿಲು ಜನರನ್ನು ಸಂಪೂರ್ಣವಾಗಿ ಹರಣ ಮಾಡಿರುವಂಥದ್ದು. ಹಾಗಾಗಿನೇ ಅಧಿಕಾರಿಗಳು ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಗಳಾಗಿರ್ಬೋದು ಮತ್ತು ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಸಲಹೆ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು. ಜೊತೆಗೆ ಎಷ್ಟು ಸರ್ಕಾರಗಳು ಇನ್ಸ್ಟ್ರಕ್ಷನ್ ಕೊಟ್ಟು ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೇವೆ, ಅದಕ್ಕಿಂತ ಹೆಚ್ಚಾಗಿ ಜನರೇ ವೈಯಕ್ತಿಕವಾಗಿ ಮತ್ತು ಸ್ವಯಂ ಪ್ರೇರಣೆಯಿಂದಾಗಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಆದಷ್ಟು ಹೊರಗಡೆ ಬರದೇ ಇರುವಂಗೆ ಮನೆಯಲ್ಲೇ ಇದ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥದ್ದು. ಮತ್ತು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಕೂಡಲೇ ಉಂಟಾದರೆ ಅದನ್ನು ಆದಷ್ಟು ಬೇಗ ವೈದ್ಯರಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂಥದ್ದು. ಒಟ್ಟಾರೆ ಅಂತಂದರೆ ಜಿಲ್ಲೆಯಲ್ಲಿ ಇನ್ನೂ 1 ತಿಂಗಳು ಬಿಸಿಲಿನ ಕಾರಣ ಇರೋದ್ರಿಂದ ಮತ್ತು ಇನ್ನೂ 3 ದಿನಗಳ ಕಾಲ ಅಧಿಕ ಪ್ರಮಾಣದಲ್ಲಿ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರೋದ್ರಿಂದ ಜನರು ಜಾಗೃತಿಯನ್ನು ವಹಿಸಬೇಕಾಗಿದೆ. ಆರೋಗ್ಯ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ತುರ್ತು ಸಮಯ ಬಂದರೆ ಜಿಲ್ಲಾಸ್ಪತ್ರೆಯಲ್ಲಿ ಕೊಟ್ಟಿರುವಂಥ ವಿಶೇಷ ಕೊಠಡಿಗಳನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.